ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಸೊ ಇವತ್ತು IPL ನ 4ನೇ ಮ್ಯಾಚು. ಅದೇ ಯಾವುದು ಅಂದ್ರೆ ಒಂದು ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಲಕ್ನೋ ಸೂಪರ್ ಜಾಯಿಂಟ್ಸ್. ಒಂದ್ ಕಡೆ KL ಅವರು ಆದ್ರೆ ಇನ್ನೊಂದ್ ಕಡೆ ನಮ್ಮ ಸ್ಪೀಡಿ ಬಾಯ್ ರಿಷಬ್ ಪಂತ್. ಸೊ ಎರಡು ಟೀಮ್ ಕಡೆ ಸಾಕತ್ ಟೀಮ್ ಐತಿ. ಸೊ ಒಂದ್ ಕಡೆ ಸ್ಕ್ವಾಡ್ ನೋಡ್ಲಕ್ ಹೋದ್ರೆ ಆನ್ ದಿ ಪೇಪರ್ ಡೆಲ್ಲಿ ಬಾರ್ ಬಿಟ್ರೆ ಕಾಣಿಸಲ್ಲ ನನಗಂತೂ. ಯಾಕಂದ್ರ ಇಟ್ಟು ದೊಡ್ಡ ಬ್ಲಂಡರ್ ಮಾಡ್ಕೊಂಡ್ರಲ್ಲ LIC ದವರು ಆಕ್ಷನ್ದಾಗ, ಹೇಳಕ್ ಆಗಲ್ಲ. ಬರೀ ದೊಡ್ಡ ಬ್ಲಂಡರ್ ಮಾಡ್ಕೊಂಡ್ರು. ಸೊ ಏನ್ ಮಾಡ ಬರಲ್ಲ. ಸೊ ಏನ್ ಬ್ಲಂಡರ್ ಮಾಡ್ಯಾರಂದ್ರ ಆಕ್ಷನ್ದಾಗ ಏನೈತೆ, ಇದು ಬರೋ ದುಡ್ಡೆಲ್ಲ ಕೊಟ್ಟ ಪಂತ್ ಅವ್ರನ್ನ ತಗೊಂಡ್ರು. ಬಾಲಿಂಗ್ ಲೈನ್ ಪೂರಾ ಸಪ್ಪೆ ಆಗೈತೆ ಬಾಲಿಂಗ್ ಲೈನಪ್ ಈಗ. ಸೊ ಸ್ವಲ್ಪ ಬಾಲಿಂಗ್ ಲೈನಪ್ ದಮ್ ಇಲ್ಲ ಅಂತ ಹೇಳ್ಬೇಕು. ಸೊ ಅದಕ್ಕೆ ಸ್ವಲ್ಪ ಬ್ಲಂಡರ್ ಮಾಡ್ಕೊಂಡ್ರು LIC ದವರು. ಸೊ ಓಕೆ, ಅದನ್ನೆಲ್ಲ ಬಿಟ್ಬಿಟ್ಟು ಸೊ ಇವತ್ತಿನ ಮ್ಯಾಚ್ ವಿಚಾರಕ್ಕೆ ಬಂದ್ರ, ಇವತ್ತಿನ ಈ ಮ್ಯಾಚ್ ನಡ್ಲತ್ತಿರ ವಿಶಾಖಪಟ್ಟಣಂನ ವೈಜಾಗ್ ಸ್ಟೇಡಿಯಂದಾಗ ನಡ್ಲತೈತಿ. ಓಕೆ, ಈ ಸ್ಟೇಡಿಯಂದಾಗ ಈ ವೈಜಾಗ್ ಪಿಚ್ ಏನೈತಿ, ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರಿಗೆ ಫುಲ್ ಹೆಲ್ಪ್ ಐತೈತೆ. ಅಂದ್ರೆ 57% ಏನೈತಿ ಫಸ್ಟ್ ಬ್ಯಾಟಿಂಗ್ ಮಾಡಿದ ಟೀಮ್ ಗೆದ್ದೈತಿ ಪಿಚ್ನಾಗ ಏನೈತಿ. ಸೊ ಟಾಸ್ ಗೆದ್ದವ್ರ ಏನೈತಿ ಫಸ್ಟ್ ಬ್ಯಾಟಿಂಗ್ ಮಾಡೋದು ತಗೊಂಡ್ರೆ ಭಾಳ ಚಲೋ ಇಲ್ಲಿ. ಮತ್ತೆ ಬರ್ಬರ್ತಾ ಇಲ್ಲಿ ಡ್ಯೂ ಬರೋದು ಸ್ವಲ್ಪ ಕಮ್ಮಿ ಐತಿ. ಸೊ ಅದಕ್ಕೆ ಏನೈತಿ, ಇಲ್ಲಿ ಟಾಸ್ ಗೆದ್ದವ್ರು ಸೀದಾ ಫಸ್ಟ್ ಬ್ಯಾಟಿಂಗ್ ತಗೋಬೇಕು. ಇನ್ನ ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ಎಷ್ಟು ಅಂದ್ರೆ 164 ಐತಿ. ಸೊ ಇದೇನ 200 ಅಮರಾಂತರ 250 280 ಪಿಚ್ ಅಲ್ಲ. ಸೊ ಇದೇನೈತಿ 164 180 ಏನೈತಿ, ಈ ರೀತಿ ಇರೋ ಪಿಚ್ ಐತಿ. ಸೊ ನೋಡಿ ಹೇಳಕ್ ಬರಲ್ಲ ಟೀಮ್ಸ್ ಹೆಂಗಾಗ್ಯಾವ ಅಂದ್ರೆ, ಈಗ ಬರ್ಬರ್ತಾ ಅಗದಿ ಮಿನಿಮಮ್ ಸ್ಕೋರ್ 180 190 ಅದು 200 ಅದು ಆಗ್ಲತ್ತಾವ. ಸೊ ಹೇಳಕ್ ಬರಲ್ಲ. 160 ಪಿಚ್ನಾಗು 200 ಹೊಡೆದ್ರು ಯಾವ ಸರ್ಪ್ರೈಸ್ ಅವಶ್ಯಕತೆನೇ ಇಲ್ಲ. ಸೊ ಹಂಗ ಅದಾವ ಟೀಮ. ಸೊ ಓಕೆ, ಈ ಕಡೆ DC ಟೀಮ್ ಕಡೆ ಬಂದ್ರ ಏನ್ ಗುರು, DC ಟೀಮ್ ನೀವು ನೋಡ್ರಾಗ ಆಗ್ಬೇಕ್ರಿ. ಆತರ ಒಂದೊಂದು ಫ್ಯಾಕ್ಟ್ ಹೇಳ್ಕೊತ ಹೋಗ್ತೀನಿ. ಅದ್ರದ್ದು ನೋಡ್ರ ತೆಲಿ ಗಿರ್ರದ ತಮ್ದ. ಏನಂದ್ರೆ ಒಂದು ಡೆಲ್ಲಿ ಟೀಮ್ ಓಪನಿಂಗ್ ಯಾರು, ಫ್ಯಾಫ್ ಡು ಪ್ಲೆಸಿಸ್ ಅವ್ರ ಜೊತೆ ಯಾರು ಇದು ಮೆಗ್ಗಾರ್ಕು ಮೊನ್ನೆ ಪ್ರಾಕ್ಟೀಸ್ ಮ್ಯಾಚ್ ನಟ್ಟು ಸಮಥಿಂಗ್ 140 ರನ್ ಹೊಡೆದಾರ್ತ ಪ್ರಾಕ್ಟೀಸ್ ಮ್ಯಾಚ್ ಒಳಗ. 140 ರನ್ ಎಷ್ಟು 15 6 9 4 ಹೊಡೆದಾರ್ತ ಪ್ರಾಕ್ಟೀಸ್ ಮ್ಯಾಚ್ ಒಳಗ ಮೆಗ್ಗಾರ್ಕ್. ಸೊ ಹೆಂಗ ಆಡ್ಲತ್ತಾರ, ರುದ್ರ ನರ್ತನ ಆಗ್ಲತ್ತ. ಅಂದ್ರೆ ಪ್ರತಿಯೊಂದು ಟೀಮ್ನಾಗ ಇಂಥವ್ರು ಅದಾರ. ನಮ್ಮ ಟೀಮ್ನಾಗ ಸಾಲ್ಟ್ ಆಗಿರ್ಬೋದು, ಈ ಕಡೆ SRH ಟೀಮ್ನಾಗ ಹೆಡ್, ಇಂಥ ಪ್ರತಿಯೊಬ್ಬರು ಟೀಮ್ನಾಗ ಒಬ್ರು ಡ್ಯಾಶಿಂಗ್ ಬ್ಯಾಟ್ಸ್ಮನ್ ಅದಾರು. ಸೊ ಅವ್ರ ಕಡೆ ಇಬ್ರು ಫಾರ್ಮ್ನಾಗಿರೋ ಬ್ಯಾಟ್ಸ್ಮನ್ ಅಂದ್ರೆ ಡೂಪ್ಲೆಸಿಸ್ ಫಾರ್ಮ್ನಾಗ ಅದಾರ, ಕಡೆ ಮೆಗ್ಗಾರ್ಕು ಫಾರ್ಮ್ನಾಗ ಅದಾರು. ಸೊ ಇವ್ರ ಕಡೆ ನೋಡ್ಲೇಬೇಕು ನೀವು. ಡೆಲ್ಲಿ ಟೀಮ್ ಓಪನಿಂಗ್ ಕಡೆ ನೋಡ್ಬೇಕು. ಮತ್ತಿನ ಡೆಲ್ಲಿ ಟೀಮ್ ಬಾಲಿಂಗ್ ಕಡೆ ಬಂದ್ರೆ, ಬಾಲಿಂಗ್ ಕಡೆ ಯಾರು ಇರೋದು, ಮೋಹಿತ್ ಶರ್ಮಾ ಮತ್ತು ನಟರಾಜನ್, ಮಿಚೆಲ್ ಸ್ಟಾರ್ಕ್, ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್, ಇವ್ರ ಬಾಲಿಂಗ್ ಲೈನಪ್ ಮುಂದೆ LIC ತಡಿ ಸ್ವಲ್ಪ ಕಷ್ಟನ ಕಾಣಿಸಲತ್ತಿ. ಇದಕ್ಕರ ಇಷ್ಟ ಡೇಂಜರ್ ಬಾಲಿಂಗ್ ಲೈನಪ್ ಹೋದ್ರು. ಪೇಸ್ ಲೈನಪ್ ನೋಡ್ರಿ, ಮಿಚೆಲ್ ಸ್ಟಾರ್ಕ್, ಮೋಹಿತ್ ಶರ್ಮಾ, ಟಿ ನಟರಾಜನು, ಮಿಚೆಲ್ ಸ್ಟಾರ್ಕ್ ಡೆತ್ ಓವರ್ಸು, ಮತ್ತು ಮೋಹಿತ್ ಶರ್ಮಾ ಡೆತ್ ಓವರ್ಸು ಹಾಳ್ಗೆಚ್ಚಿರ ಅಂತ ಹೇಳ್ಬೇಕು LIC ಟೀಮ್ನ. ಸೊ DC ಟೀಮ್ ಒಳಗೆ ಹಿಂಗಿದ್ರೆ, ಈ ಕಡೆ LIC ಟೀಮ್ ಒಳಗೆ ಸ್ವಲ್ಪ ಅಂತ ದೊಡ್ಡ ಪುಡಾಂಗು ಇವ್ರು ಹೊಡೆದ ಬಿಡ್ತಾರ ಟೀಮ್ ಏನಿಲ್ಲ ಇಲ್ಲಿ. ಎದಕ್ಕಾರ ಆಲ್ರೆಡಿ ಇವ್ರು ಅಂದಾಗಿರೋ ಸ್ಕ್ವಾಡ್ನಾಗಿರೋ ಪೇಸ್ ಬೌಲರ್ಸ್ ಇಂಜುರಿ ಆಗಿದ ಕಾರಣ ಇವ್ರು ಆಡಂಗಿಲ್ಲ ಅಂತ ರಿಪೋರ್ಟ್ಸ್ ಬಂದಾವ. ಒಂದು ಮೋಷನ್ ಕಾರ್ ಅವ್ರದ್ರು ಇದನ್ನ ಆಗ್ಯಾರತ್ತ, ಅಂದ್ರೆ ಇಂಜುರಿ ಆಗಿ ರೂಲ್ಡ್ ಔಟ್ ಆಗ್ಯಾರ ರಿಪೋರ್ಟ್ಸ್ ಅದಾವ IPL ನಿಂತ್ರ. ಅವ್ರ ಬದ್ಲಿ ಯಾರು ಶಾರ್ದುಲ್ ಠಾಕೂರ್ ಅವರು ರಿಪ್ಲೇಸ್ಮೆಂಟ್ ಆಗಿ ಬರ್ಬೋದು ಅಂತ ರಿಪೋರ್ಟ್ಸ್ ಅದಾವು. ಸೊ ನೋಡ್ಬೇಕು, ಅವ್ರು ಬಂದ್ರೆ ಸ್ವಲ್ಪ ಸ್ಟೆಬಿಲೈಸ್ ಆಗತ್ತೆ ಟೀಮಿಗೆ. ಸೊ ಇವ್ರ ಸ್ಕ್ವಾಡ್ ನೋಡ್ರಿ ಏನೈತಿ, ಮಿಡ್ಲ್ ಆರ್ಡರ್ ಸ್ವಲ್ಪ ಓಕೆ ಅಂತ ಹೇಳ್ಬೋದು. ಓಪನಿಂಗ್ ಸ್ವಲ್ಪ ಡೌಟ್ ಐತಿ. ಅದಕ್ಕಾರ ಮಾರ್ಕಮ್ ಮತ್ತು ಮಿಚೆಲ್ ಮಾರ್ಷೆ ಇವ್ರು ಯಾರು ಪ್ರಾಪರ್ ಓಪನರ್ ಅಲ್ಲ. ಈ ಟೀಮ್ನಾಗ ಯಾರು ಬೇರೆ ಓಪನರ್ ಇರ್ಲಾರ್ದಕ್ಕೆ ಇವ್ರು ಓಪನಿಂಗ್ ಮಾಡ್ಬೇಕಾಗೈತಿ. ಮತ್ತಿನ ಇವ್ರ ಕಡೆ ಇನ್ನೊಂದು ಚಲೋ ಏನಂದ್ರೆ ಬಿಷ್ಣೋಯಿ ಮತ್ತು ಏನೊಂದು ನಿಖಲಸ್ ಪುರಾಣ ಇಂಥ ಚಲೋ ಪ್ಲೇಯರ್ಸ್ ಇರೋದ್ರಿಂದ ಸ್ವಲ್ಪ ಪಂತ್ ಅವ್ರು ಹೇಳ್ಬೇಕು. ಪಂತ್ ಅವ್ರು ಇಂಥ ಪ್ಲೇಯರ್ಗಳು ಇರೋದ್ರಿಂದ ಸ್ವಲ್ಪ ಈ ಟೀಮ್ ಸ್ವಲ್ಪ ಭಾರಿ ಅಂತ ಹೇಳ್ಬೋದು. ಇವ್ರ ಬಾಲಿಂಗ್ ಲೈನಪ್ ಕಡೆನ ಅಂತ ಕೇಳಕ್ ಹೋಗ್ಬೇಡ್ರಿ. ಬಾಲಿಂಗ್ ಲೈನಪ್ ಹೆಂಗಂದ್ರ ರಾಜವರ್ಧನ್ ಹಂಗ್ರೇಕರ್ ಅಂತ, ಶರ್ಮಾರ್ ಜೋಸೆಫ, ಮತ್ತು ಇವರ ಪೇಸ್ ಬೌಲಿಂಗ್ ಭಾಳ ಇಲ್ಲ ಇಲ್ಲಿ. ನೀವು ಬರೀ ಸ್ಪಿನ್ ಅಂತ ಒಗ್ಸ್ಬೋದು. ರವಿ ಬಿಷ್ಣೋಯ್, ಸಿದ್ಧಾರ್ಥ್ ಬಿಟ್ರೆ ಶರ್ಮಾರ್ ಜೋಸೆಫ ಮತ್ತು ಈ ರಾಜವರ್ಧನ್ ಹಂಗ್ರೇಕರ್ ತೂರಷ್ಟು ಅದಾರು. ಹಂಗೆ ನೋಡ್ರೆ ಒಂದು ಸ್ವಲ್ಪ LIC ದವ್ರು ಯಾಕೋ ಈ ಸಲ ಡೌಟ್ ಕಾಣಿಸ್ಲತ್ತೈತಿ ಇವತ್ತಿನ ಮ್ಯಾಚ್ನಾಗ ಗೆಲ್ಲುದಂತ್ರು. ಇದಕ್ಕಾರ ಇವ್ರಕಿಂತ ಭಾರಿ ಲೈನಪ್ ಐತಿ DC ಒಳಗೆ. ಸೊ ನನಗೆ ಅನ್ಸ್ಮಟ್ಟಿಗೆ ಪಕ್ಕ ಇವತ್ತಿನ ಮ್ಯಾಚ್ DC ದವ್ರು ಗೆಲ್ಲೋ ಚಾನ್ಸ್ ಭಾಳ ಐತಿ.
ಇದಕ್ಕರ ಅವ್ರ ಬ್ಯಾಟಿಂಗ್ ಹಂಗೈತಿ, ಬಾಲಿಂಗ್ ಹಂಗೈತಿ. ಸೊ ಈ ಕಡೆ ಒಂದ್ ಸ್ವಲ್ಪ ಆ ಕಡೆ ಐತಿ LSG ಟೀಮ್ ಅಟ್ ಪ್ರಾಪರ್ ಇಲ್ಲ. ಸೊ ನೀವು DC ಟೀಮ್ ನ ಟೀಮ್ ಪ್ಲೇಯಿಂಗ್ ನೋಡ್ತಾ ಹೋದ್ರ ಓಪನಿಂಗ್ ಒಳಗ ಫ್ರೇಸರ್ ಮೆಗ್ಗುರ್ಕ ಹಂಗ ಡೂ ಪ್ಲೇಸ್ ಆದ್ರ 3ನೇ ನಂಬರ್ ಬರ್ತಾರೆ ಟ್ರಿಸ್ಟನ್ ಸಬ್ಸು. 4th ನಂಬರ್ ನಮ್ಮ ಕರ್ನಾಟಕದ ಲಯನ್ ಕಿಂಗ್ KL ರಾಹುಲ್ ಅವರು. 5th ನಂಬರ್ ಏನೈತಿ ಅಲ್ಲಿ ಬಂದು ಅಭಿಷೇಕ್ ಪೋರಲ್ ಅವರು. 6ನೇ ನಂಬರ್ ಏನೈತಿ ಇಲ್ಲಿ ಬಂದು ಅಶುತೋಷ್ ಶರ್ಮಾ. 7ನೇ ನಂಬರ್ ನಮ್ಮ ಬಾಪು ಅಕ್ಷಯ್ ಪಟೇಲ್. 8ನೇ ನಂಬರ್ ಕುಲ್ದೀಪ್ ಯಾದವ್. 9ನೇ ನಂಬರು ಈ 9ನೇ ನಂಬರ್ ಮೋಹಿತ್ ಶರ್ಮಾ. 10ನೇ ನಂಬರ್ ಏನೈತಿ ಮಿಚೆಲ್ ಸ್ಟಾರ್ಕ್. 11ನೇ ನಂಬರು T ನಟರಾಜನ್. ಸೊ ಸಾಲಿಡ್ ಬಾಲಿಂಗ್ ಲೈನಪ್ ಐತಿ ಇವ್ರಿಗೆ ಅಂತ ಯಾಕಂದ್ರು. ಸೊ ಬೇಕಾದಂಗ ಡಿಪೆಂಡು ಮತ್ತ ಬೇಕಾದಂಗ ರಿಸ್ಟ್ರಿಕ್ಟ್ ಮಾಡ್ಬೋದು ಯಾವುದೇ ಎನಿ ಟೀಮ್ ಬೇಕಾದ್ರು. ಸೊ ಹಂಗ ಬಾಲಿಂಗ್ ಐತಿ. ಇನ್ನ ನೀವು ಲಕ್ನೋ ಕಡೆ ಕೇಳಕ್ ಹೋಗ್ಬಿಡ್ರಿ, ಅಂದು ಪ್ಲೇಯಿಂಗ್ ಹೇಳ್ತೀನಿ. ಇವ್ರ ಓಪನಿಂಗ್ ಒಳಗ ಮಾರ್ಕಮ್ ಮತ್ ಮಾರ್ಷು. 3ನೇ ನಂಬರ್ ಏನೈತಿ 3ನೇ ನಂಬರ್ ಆಡ್ತಾರ ಬುಡೋನಿ. 4ನೇ ನಂಬರ್ ರಿಷಬ್ ಪಂತ್. 5ನೇ ನಂಬರ್ ಏನೈತಿ ಅಲ್ಲಿ ಬಂದು ನಿಕ್ಲಸ್ ಪೂರನು. 6ನೇ ನಂಬರ್ ಮಿಲ್ಲರ್. 7ನೇ ನಂಬರ್ ಏನೈತಿ ಸಮದ್ ಅವ್ರು ಆಡ್ತಾರ. 8ನೇ ನಂಬರ್ ಶಾಬಾಜ್ ಅಹಮದ್. 9ನೇ ನಂಬರ್ ಇವ್ರ ಕಡೆ ಬಿಷ್ಣೋಯಿ. 10ನೇ ನಂಬರ್ ಶರ್ಮಾರ್ ಜೋಸೆಫ್. 11ನೇ ನಂಬರ್ ಏನೈತಿ ಅಲ್ಲಿ ಬಂದು ಯುವರಾಜ್ ಚೌಧರಿ ಅಥವಾ ರಾಜವರ್ಧನ್ ಹಂಗ್ರೇಕರ್ ಆಡೋ ಸಾಧ್ಯತೆ ಐತಿ. ಇದಕ್ಕರ ಇವ್ರ 3 ಮಂದಿ ಪೇಸ್ ಆಕಾಶ್ ದೀಪ್ ಅವರು, ಮಯಾಂಕ್ ಯಾದವ್, ಮೋಸಿನ್ ಖಾನು ಮತ್ತ ವಿನಾ ಪೇಸರ್ ಅಂತರು ಫುಲ್ ಇಂಜಿನಿಯರ್ಸ್ ಗಳು ಪಕ್ಕಾ ಲೈನ್ ಅಲ್ಲಿ ಅಂತ ಹಿಡಿಬೇಕು LSG ದವರು. ಅಂದಾಗ LSG ಮ್ಯಾಚ್ ನಾಗ ಇಂಪ್ಯಾಕ್ಟ್ ಮಾಡಿ ಗೆಲ್ಲೋ ಸಾಧ್ಯತೆ ಐತಿ. ಅದರ್ವೈಸ್ ಗೆಲ್ಲೋದಂತೂ ಟಫ್ ಟಾಸ್ಕ್ ಅಂತ ಹೇಳ್ಬೇಕು. ಸೊ ಹಂಗೈತಿ ಈ ಮ್ಯಾಚ್ ನೋಡ್ರೆ ಪಕ್ಕಾ ಅನೌನ್ಸ್ಮೆಂಟ್ ಡೆಲ್ಲಿ ಟೀಮ್ ಗೆಲ್ತೈತಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಮತ್ತೊಮ್ಮೆ ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.